ಗೈಸ್ ಇದು ಚಪ್ರ ಪೂಜೆ ಮಾಡ್ತಾ ಇರೋದು. ಸೊ ಇವತ್ತು ಚಪ್ರ ಪೂಜೆ, ಬಳೆ ಶಾಸ್ತ್ರ ಮತ್ತು ಅರಿಶಿನ ನೀರು ಈ ಥರ ಹೆಣ್ಣಿಗೆ. ಸೊ ನಮ್ಮ ಕಡೆ 5 ಹನಿಯ ಗಂಟು ಕಟ್ಟಿ ದೇವ್ರ ಮೂಲೆ ಸೂರ್ಯ ಉದಯ ಕಡೆ ನಿಂತು ಸೊ ಚಪ್ರ ಪೂಜೆ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಮದುವೆ ಹೆಣ್ಣು ರೆಡಿಯಾಗಿ ಚಪ್ರ ಪೂಜೆ ಮಾಡ್ತಿದ್ದಾರೆ. ಆ್ಯಂಡ್ ಈ ರಿಚುವಲ್ಸ್ ಎಲ್ಲ ಮಾಡಬೇಕು, ಎಲ್ಲ ಕಡೆ ಇದು ಮಾಡೇ ಮಾಡ್ತಾರೆ. ಆ್ಯಂಡ್ ನನ್ನ ವಾರಗೀತಿ ನಮ್ಮ ಅತ್ತೆ ನಿಂತಿದ್ದಾರೆ. ಸೊ ಎಲ್ಲ ಪೂಜೆ ಎಲ್ಲ ಆದಮೇಲೆ ಅರಿಶಿನ ಶಾಸ್ತ್ರ ಮಾಡ್ತಾರೆ. ಸೊ ಅದಾದ ನಂತರ ಬಳೆ ಶಾಸ್ತ್ರ ಇರುತ್ತೆ. ಆ್ಯಂಡ್ ನೀವು ನೋಡ್ತಾ ಇದ್ರೆ ಎಲ್ಲ ಸಡಗರ ಜನ ಎಲ್ಲ ಇದ್ದರು. ಆ್ಯಂಡ್ ಒಳ್ಳೆ ಟೈಮ್ ನೋಡಿ ಚಪ್ರನ ಪೂಜೆ ಮಾಡಬೇಕಾಗುತ್ತೆ, ಚಪ್ರ ಹಾಕಬೇಕಾಗುತ್ತೆ. ಸೊ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದರು. ಆ್ಯಂಡ್ ನೀರು ಹಿಡಿಯೋರು ಹಿಡಿತಾಯಿದ್ರು ಸ್ವಲ್ಪ ಜನ. ಆ್ಯಂಡ್ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದ್ರು. ಅತ್ತೆಗೆ ಹಂಗೆ ಇಡು. ಬನ್ನಿ ಅಕ್ಕ. ಸೊ ಗೈಸ್ ಇದಾದಮೇಲೆ ಹೆಣ್ಣಿಗೆ ಏನು ಅರಿಶಿನ ಶಾಸ್ತ್ರ ಮಾಡಿದಾದ್ಮೇಲೆ ನೀರು ಈ ಥರ ಎಲ್ಲ ಹಂಡೆಗೆ ನಾವು ಪೂಜೆ ಮಾಡಬೇಕಾಗುತ್ತೆ. ಸೊ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬಾ ಖುಷಿ ಆಯಿತು. ಸೊ ಇದೆಲ್ಲ ಒಂದು ರಿಚುವಲ್ಸ್ ಫಾಲೋ ಮಾಡ್ತಾರೆ. ಸೊ ಏನೇ ಮದುವೆ ಸಿಂಪಲಾಗಿದ್ರು ಕೂಡ ನಾವೇನು ಸಂಪ್ರದಾಯವಾಗಿ ಮಾಡ್ಕೊಬಂದಿದ್ರಲ್ಲ ಅದನ್ನು ನಾವು ಮಾಡಲೇಬೇಕಾಗತ್ತೆ. ಸೊ ಎಲ್ಲದಕ್ಕೂ ಪೂಜೆ ಮಾಡಿ ಇದಕ್ಕೆ ನೀರು ಅಂದರೆ ಗಂಗೆ ನೀರು ಅಂತ ತರ್ತಾರೆ. ಆ ವಿಡಿಯೋ ನಾನು ಮಿಸ್ ಮಾಡಿದೆ. ಸೊ ಗಂಗೆ ನೀರು ಅಂದರೆ ಪೂಜೆ ಮಾಡಿ ತರ್ತಾರೆ. ಆ್ಯಂಡ್ ಇಲ್ಲಿ ನನ್ನ ಮಕ್ಕಳು ಆಡೋದಕ್ಕೆ ಶುರು ಮಾಡಿದ್ರು. ನನ್ನ ಮಗ ಅಂತೂ ಒಂದು ಜಾಗದಲ್ಲಿ ಇರಲಿಲ್ಲ ಗೈಸ್. ಇವನ್ನ ತಡಿಯೋಷ್ಟರಲ್ಲೇ ಇವರಿಬ್ಬರು ತಡೆಯೋದು 100 ಜನ ಮಕ್ಕಳು ತಡೆಯೋ ಥರ ಇರುತ್ತೆ. ಅಮ್ಮ ಬಾ ಅಮ್ಮ, ನಿಮ್ಮ ಅಮ್ಮ ತಿಕ್ಕ ಬಾ ಬಾ ಅಮ್ಮ. ಇದಾದ್ಮೇಲೆ ನನಗೆ ಅರಿಶಿನ ಶಾಸ್ತ್ರದ್ದು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ನಾನು ಫೋಟೋ ತೆಗಿತಾ ಇದ್ದೆ. ಸೊ ಇಷ್ಟೇ ನನಗೆ ಸಿಕ್ಕಿದ್ದು. ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸ್ನಾನ ಗಿನ ಎಲ್ಲ ಆದಮೇಲೆ ನೆಕ್ಸ್ಟು ಬಳೆ ಶಾಸ್ತ್ರ. ನಮ್ಮ ಅತ್ತೆ ಎಲ್ಲ ಫ್ರೆಂಡ್ಸ್ ಎಲ್ಲ ಅವ್ರು ಬಂದಿದ್ರು, ಎಲ್ಲ ಕೂತಿದ್ರಿ. ಸೊ ನಾವೆಲ್ಲ ಚೆನ್ನಾಗಿ ಬಳೆ ತೊಟ್ಕೊಂಡ್ವಿ, ಮಾತಾಡಿಕೊಂಡು ತುಂಬಾ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ತುಂಬಾ ಜನ ಬಂದು ಹೆಣ್ಮಕ್ಳು ಬಳೆ ತೊಡಿಸ್ಕೊಂಡ್ರು. ಸೊ ಮದುವೆ ಮೇಲೆ ಇದೊಂದು ಶಾಸ್ತ್ರ ನನಗೆ ತುಂಬಾ ಇಷ್ಟ, ಬಿಕಾಸ್ ಬಳೆ ಎಲ್ಲ ತೊಡಿಸ್ಕೊಂಡು ಚೆನ್ನಾಗಿ ಆ ಸೌಂಡ್ ಸಖತ್ತಾಗಿರುತ್ತೆ ಗೈಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಎಸ್, ಇವರೆಲ್ಲ ನನ್ನ ಪವಿ ಮದುವೆ ಏನಿದ್ದಾರಲ್ಲ ಅವ್ರ ಫ್ರೆಂಡ್ಸ್, ಇವರೆಲ್ಲ ಕ್ಲಾಸ್ಮೇಟ್ಸ್, ಕಾಲೇಜ್ ಮೇಟ್ಸ್ ಎಲ್ಲ ಇವರು. ಸೊ ಎಲ್ಲ ಬಂದಿದ್ದರು. ಊರವರೆಲ್ಲರೂ ಸ್ವಲ್ಪ ಜನ ಬಂದು ತೊಡ್ಸ್ಕೊಂಡು ಹೋದರು. ಆ್ಯಂಡ್ ನಾವು ಕೂಡ ತಡ್ಸ್ಕೊಂಡ್ರೆ ನಾನು 3 ಡಜನ್ನು ತೊಡ್ಸ್ಕೊಂಡೆ 2 ಕೈಯಿಂದನೂ. ಸೊ ಹೆಣ್ಮಕ್ಳು ಎಲ್ಲ ತುಂಬಾ ಚೆನ್ನಾಗಿತ್ತು. ಫೈನಲಿ ನಾವು ಒಂದು ಚಿಕ್ಕ ವೀಡಿಯೋ ಮಾಡಿದ್ವಿ, ನೋಡ್ಕೊಂಡು ಬನ್ನಿ. ಸೊ ನೋಡ್ತಾ ಇದ್ದೀರಾ ಹೇಗಿದೆ ಅಂದ್ಬಿಟ್ಟು. ಇದು ನಮ್ಮ ಫ್ಯಾಮಿಲಿ ಇಷ್ಟು ಜನ ಫ್ರೆಂಡ್ಸ್ ಎಲ್ಲ ಸೇರಿ ಇಷ್ಟು ಮಾಡಿದ್ದು. ಆ್ಯಂಡ್ ಅದಾದಮೇಲೆ ಕಾರು ನೀನು ಸಂಜೆನೂ ಹೋಗಬೇಕಾಯಿತು ದೇವಸ್ಥಾನದಲ್ಲಿ ಮದುವೆ. ಸೊ ಕಾರೆಲ್ಲ ರೆಡಿ ಆಯಿತು. ಸೊ ನೈಟ್ ಆಯಿತು ಗೈಸ್ ಬರೋಷ್ಟರಲ್ಲಿ. ಶಿವಶಂಕರ ದೇವಸ್ಥಾನ ಇದೆ. ಆ್ಯಂಡ್ ಎಲ್ಲರೂ ಬಂದಿದ್ದು ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಆ್ಯಕ್ಚುಲಿ ಆ ದೇವಸ್ಥಾನದಲ್ಲಿ ಅಂತಂದರೆ ನನಗೆ ಫಸ್ಟ್ ಟೈಮ್ ನಾನು ಹೋಗಿದ್ದು. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಜನ ಎಲ್ಲ ಸೇರಿದ್ದು. ಸ್ವಲ್ಪ ಕತ್ತಲು ಇತ್ತು, ಸ್ವಲ್ಪ ಮದುವೆಯಲ್ಲಿ ಸ್ವಲ್ಪ ಮಾಮೂಲಿ. ಆ್ಯಂಡ್ ಇದು ದೇವರು. ಸೊ ಎಲ್ಲ ಪೂಜೆ ಮುಗಿಸ್ಕೊಂಡು ಮದುವೆ ಗಂಡು ಆಲ್ರೆಡಿ ಕೂತ್ಬಿಟ್ಟಿದ್ದಾರೆ. ಸೊ ಮದುವೆ ಗಂಡನ್ನ ಕರ್ಕೊಂಡು ಹೋಗಬೇಕು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಇವರೇ ನಮ್ಮ ಪವಿಯ ಯಜಮಾನರು. ಸೊ ಮದುವೆ ಗಂಡು ನೋಡ್ತಾ ಇದ್ದಾರೆ, ಅವ್ರ ಹೆಸರು ಉಮೇಶ್ ಅಂತ. ಆ್ಯಂಡ್ ಎಲ್ಲ ಶಾಸ್ತ್ರ ಮಾಡ್ತಿದ್ದಾರೆ. ಇದು ಹೆಣ್ಣವ್ರ ಕಡೆಯಿಂದ ಕಲಶ ಮತ್ತು ಅದು ಗಂಡವ್ರ ಕಡೆಯಿಂದ ಕಲಶ, ಜೊತೆಗೆ ಸ್ವಲ್ಪ ಜ್ಯೂಸ್ ಕೊಟ್ಟರು ನಮಗೆ. ಸೊ ಎಲ್ಲ ಕುಡ್ದು ನೀವು ನೋಡ್ತಾ ಇದ್ದಾರೆ ಎಲ್ಲ ಶಾಸ್ತ್ರ ನಡೀತಾ ಇದೆ. ಇದು ಬಿಕಾಸ್ ಗೈಸ್ ಇದು ನೆಟ್ವರ್ಕ್ ಇಲ್ದಿರೋ ಜಾಗ ಗೈಸ್. ಇದು ಬಂದು ಹೆಣ್ಣವ್ರು ಇದ್ದಾರಲ್ಲ ಅವ್ರ ಮನೆ ದೇವರಿದು. ಸೊ ನೆಟ್ವರ್ಕ್ ಸಿಗೋದಿಲ್ಲ. ಫುಲ್ ಕಾಡು ಮಧ್ಯೆ ಇದೆ ಆ್ಯಕ್ಚುಲಿ ಇದು ದೇವಸ್ಥಾನ. ಸೊ ನಿಜ ಹೇಳಬೇಕಂತಂದರೆ ಗ್ರೇಟು. ಏನು ತೊಗೋಬೇಕಂದ್ರೂ ಆಗೋದಿಲ್ಲ ಗೈಸು, ತುಂಬಾ ದೂರ ಬರಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಸಾಮಾನು ತಂದರು, ಎಲ್ಲ ಮಾಡಿದ್ವಿ. ಶಾಸ್ತ್ರ ಎಲ್ಲ ನಡೀತಾ ಇದೆ. ಆ್ಯಂಡ್ ತುಂಬಾ ಚೆನ್ನಾಗಿ ನಡೀತಾ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಸೊ ಅದೊಂದು ಖುಷಿ ಆಯಿತು. ಸೊ ಫೈನಲಿ ನಮ್ಮ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ ಇದ್ದಿದ್ದು ಹುಡುಗಿ ಪವಿ ಒಬ್ಬಳೆ, ಅವಳದು ಮದುವೆ ಆಯಿತು ಫೈನಲಿ. ತುಂಬ ಖುಷಿ ಆಯಿತು. ಗಂಡವರೆಲ್ಲ ಕೂತಿದ್ದಾರೆ, ಎಲ್ಲ ಶಾಸ್ತ್ರ ಮಾಡ್ತಾ ಇದ್ದಾರೆ.
ಗೈಸ್ ಜ್ಯೂಸ್ ಕೊಡ್ತಾ ಇದೆ. ಜ್ಯೂಸೇ ಕಾಣಿಸ್ತಾ ಇಲ್ಲ ಅಲ್ಲ ಕತ್ಲಲ್ಲಿ. ಬೇಡ ನಗಡಿ ಕುಡಿಯಲ್ಲ. ಸೊ ಗೈಸ್ ಮದುವೆ ಗಂಡನ ಕರ್ಕೊಂಡು ಬಂದಾಯಿತು. ಸೊ ಬೆಳಗ್ಗೆ ಆಯ್ತೆಲ್ಲ ಊಟ ಮಾಡಿ ಸೊ ಮಲ್ಕೊಂಡ್ವಿ. ಸೊ ಆಮೇಲೆ ಬೆಳಗ್ಗೆ ನಮಗೆ ಟೈಮ್ ಸಿಕ್ಕಲ್ಲ ಅಂದ್ಬಿಟ್ಟು ಬೇಗ ಮನೆಗೆ ಮಲ್ಕೊಂಡು ಬೆಳಗ್ಗೆ ಎದ್ದು ಮೇಕಪ್ ಮಾಡಿಕೊಂಡು ಗೈಸ್ ತನ್ನು ಅವರು ಮೇಕಪ್ ಮಾಡ್ತಿದ್ದಾರೆ. ಸೊ ನಾನು ಮಾರ್ಗಿದ್ದಿ ರೆಡಿಯಾಗಿದ್ದಾರೆ. ಹಾಯ್. ಸೊ ಎಸ್ ರೆಡಿ ಮಾಡ್ತಿದ್ದಾರೆ. ಗರ್ಲ್ಸ್ ಹಾಯ್ ಹೇಳ್ರಿ ಸ್ವಲ್ಪ ನನ್ನ ಬ್ಲಾಗ್ಗೆ. ಹಾಯ್ ನೋಡಿ ಎಲ್ಲ ನಮ್ಮ ಗರ್ಲ್ಸ್ ಫುಲ್ ರೆಡಿ ಆಗಿದ್ದಾರೆ. ಎಲ್ಲಾರ್ದು ಆಗಲ್ಲ ಇಬ್ರು ಮದ್ವೆ ಆಗಿದ್ದಾರೆ. ಇನ್ ಬಾಕಿ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಹಾಕ್ತೀನಿ. ಸೊ ಎಸ್ ತನೂರೇ ಹಾಯ್. ಹಾಯ್. ಸೊ ಯಾರಾದರೂ ಮೇಕಪ್ ಮಾಡಿಸ್ಕೋಬೇಕಂದ್ರೆ ಮಾಡಿಸ್ಕೊಳ್ಳಿ. ಹುಡುಗಿದು ಕೂಡ ತೋರಿಸಿದ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನಾನು ಅವ್ರ ಇನ್ಸ್ಟಾಗ್ರಾಮ್ ID ಪ್ಲಸ್ ನಂಬರ್ ಕೂಡ ನಾನು ನಿಮಗೆ ಟ್ಯಾಗ್ ಮಾಡ್ತೀನಿ. ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಅವ್ರು ಎಲ್ಲೇದು ಸಹ ಮಾಡ್ತಾರಲ್ವ ಎಲ್ಲರೂ. ಎಸ್. ಸೊ ಎಲ್ಲಿದ್ರು ಕೂಡ ಲೊಕೇಶನ್ ಬಂದು ಮಾಡ್ತಾರೆ. ಪ್ಲೀಸ್ ಗೈಸ್ ಮಾಡ್ಕೊಳ್ಳಿ. ನಂಬರ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ. ಪ್ಲಸ್ ಈ ವಿಡಿಯೋ ಮುಗಿದ ಮೇಲೆ ಕೂಡ ನಾನು ನಿಮಗೆ ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತೀನಿ. ಸೊ ಫುಲ್ಲು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ನನ್ನ ಲುಕ್ ತೋರಿಸ್ತೀನಿ. ಸೊ ಗೈಸ್ ಈಗ ಮೇಕಪ್ ಮಾಡ್ತಾ ಇದ್ದಾರೆ ತನು ಅವರು. ಸೊ ತುಂಬ ಚೆನ್ನಾಗಿ ಮಾಡಿದ್ರು. ಕ್ಲೀನ್ ಆ್ಯಂಡ್ ಸಿಂಪಲ್ ಲುಕ್ ಆಗಿರ್ಬೋದು, ನಾನ್ ಬ್ರೈಡ್ ಆಗಿರ್ಬೋದು, ಬ್ರೈಡಲ್ ಆಗಿರ್ಬೋದು. ಸೊ ಹುಡುಗಿಗೂ ಕೂಡ ಇವರೇ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದು ನನ್ನ ಹೇರ್ ಸ್ಟೈಲ್ ಆಗಿತ್ತು. ಸೊ ರಾತ್ರಿನೇ ನಾವು ಸ್ಯಾರೀಸಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ನ ಪಿನ್ ಮಾಡ್ಕೊಂಡಿದ್ವಿ. ಸೊ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ನಾನು ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅವ್ರ ಲಿಂಕನ್ನು ಹಾಕಿರ್ತೀನಿ. ಸೊ ಪ್ಲೀಸ್ ಹೋಗಿ ಚೆಕ್ ಮಾಡಿ, ಏನೇನೋ ಕಾಂಟ್ಯಾಕ್ಟ್ ಮಾಡಿ. ತುಂಬ ಬಜೆಟ್ ಫ್ರೆಂಡ್ಲಿನೂ ಸ್ವಲ್ಪ, ಬಟ್ ಅವ್ರ ಹತ್ರ ನಿಮ್ಮ ಮಾತಾಡಿ. ಸೊ ಇದು ನನ್ನ ಫೈನಲ್ ಮೇಕಪ್ ಲುಕ್ ಗೈಸ್. ಸೊ ಹೇಗಿದೆ ಅಂದ್ಬಿಟ್ಟು ಹಾಗೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಆ್ಯಂಡ್ ಇದಾದಮೇಲೆ ದೇವ್ರ ನೀರು ತರ್ತಾರೆ ನಮ್ಮ ಕಡೆಯಿಂದ. ಗಂಗೆ ಪೂಜೆ ಮಾಡಿಬಿಟ್ಟು ತೊಗೊಂಡು ಬರ್ತಾರೆ. ಆ್ಯಂಡ್ ಎಲ್ಲರೂ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಇದು ಶಾಸ್ತ್ರ ಶುರು ಆಯಿತು. ಸೊ ನೋಡ್ತಾ ಇದ್ದೀರಾ ಇವರು ಎಲ್ಲರೂ ಕೂಡ ದೇವರು ತಂದು. ಸೊ ಎಲ್ಲವರು ಕೂಡ ಕಳಶ ನಾವು ಹೆಣ್ಣು ಕಡೆ ಮತ್ತು ಗಂಡು ಕಡೆ ಎರಡು ಕಡೆ ತೊಗೊಂಡು ಹೋಗ್ಬೇಕಾಗುತ್ತೆ. ಸೊ ತುಂಬಾ ಖುಷಿ ಆಯಿತು. ಸೊ ಇದಾದಮೇಲೆ ಎಸ್ ನಮ್ಮ ಹೆಣ್ಮಕ್ಳ ಅಪ್ಪ ಅಮ್ಮ ಅಳಿಂದು ಪಾದ ತೊಳಿಬೇಕಾಗುತ್ತೆ. ಸೊ ಅಳಿನ ಪಾದ ತೊಳಿತಾ ಇದ್ದಾರೆ. ಆ್ಯಂಡ್ ನಿಜ ಹೇಳಬೇಕಂದ್ರೆ ಇದೆಲ್ಲ ಹೆಂಗೆ ಸಂಪ್ರದಾಯ ಅಂದರೆ ನಮಗೆ ಅಂದರೆ ನಮ್ಮ ಮದುವೆ ಟೈಮಲ್ಲಿ ನಮ್ಗೆ ಫೀಲ್ ಆಗಿರುತ್ತಲ್ಲ. ಸೊ ಇದೊಂಥರ ರಿಚುವಲ್ ಚೆನ್ನಾಗಿತ್ತು. ಸೊ ಅಳಿನ ಪಾದ ತೊಳೆದು ಕನ್ಯಾದಾನ ಮಾಡಿಕೊಡ್ತಾರೆ. ಆ್ಯಂಡ್ ಇಲ್ಲಿ ಬಾಮೈದ ಏನು ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಲೈಕ್ ಈ ಥರ ಉಂಗುರ ತೋರಿಸಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಗೇಲಿ ಮಾಡಿಕೊಂಡು ಖುಷಿಯಾಗಿ ಚೆನ್ನಾಗಿತ್ತು. ರಿಚುವಲ್ಸ್ ಎಲ್ಲ ನಮಗಂತೂ ಇಷ್ಟ ಆಯಿತು. ಆ್ಯಂಡ್ ಎಸ್ ಫೈನಲಿ ನಮ್ಮ ಮದುಮಗಳು ಬಂದಳು. ಆ್ಯಂಡ್ ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು ಮದುವೆ ಮನೇಲಿ. ಆ್ಯಂಡ್ ಮದುವೆಯಾಗಿ ಹೋಗ್ತಿದ್ದಾಳೆ. ಹ್ಯಾಪಿಯಾಗಿ ಖುಷಿಯಾಗಿ ಇರಲಿ. ಆ್ಯಂಡ್ ಇಬ್ಬರು ಕೂಡ ತುಂಬ ಚೆನ್ನಾಗಿರಲಿ, ಸಕ್ಸಸ್ ಕಾಣಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಹಾರ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ. ಸೊ ಮದುವೆ ಹೆಣ್ಣಿಗೂ ಕೂಡ ತನುನೇ ಮಾಡಿದ್ದು ಮೇಕಪ್ ಆರ್ಟಿಸ್ಟ್. ಸೊ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಫೈನಲಿ ಮದುವೆ ಆಗ್ತಿದ್ದಾರೆ. ಆ್ಯಂಡ್ ಮದುವೆ ಗಂಡು ಎಲ್ಲರೂ ಹ್ಯಾಪಿಯಾಗಿ ಇದ್ದೀವಿ. ಆ್ಯಂಡ್ ನಮಗೂ ಕೂಡ ತುಂಬಾ ಖುಷಿ ಆಯಿತು. ಸೊ ಎಸ್ ಹಾರ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಸೊ ಎಲ್ಲ ಫ್ಯಾಮಿಲಿ ಸೇರಿ ಆ್ಯಕ್ಚುಲಿ ಇದು ಮದುವೆ ಸಿಂಪಲ್ ಆಗಿತ್ತು. ಅದು ಸ್ವಲ್ಪ ಆ್ಯಂಡ್ ಇಲ್ಲಿ ಕನ್ಯಾದಾನ ಮಾಡ್ತಾ ಇದ್ದಾರೆ. ಮೊದಲಿಗೆ ಹುಡುಗನ ಅಪ್ಪ ಅಮ್ಮ ಕಡೆ ಮತ್ತು ಹುಡುಗಿಯವರ ಅಪ್ಪ ಅಮ್ಮ, ಸೋದರ ಮಾವ ಈ ಥರ ಬಂದು ಕನ್ಯಾದಾನ ಮಾಡಿಕೊಡ್ತಾರೆ. ನನ್ನ ಮಗಳನ್ನ ಕನ್ಯಾದಾನ ಮಾಡ್ತಾಯಿದ್ದೀವಿ ಅಂತ. ಸೊ ಎಲ್ಲ ಮಾಡ್ತಾಯಿದ್ದಾರೆ, ನೋಡ್ತಾ ಇದ್ದೀರಾ. ಆ್ಯಂಡ್ ನನ್ನ ಮಗ ಇಲ್ಲಿ ತೀಟೆಯಲ್ಲಿ ಕಾಣಿಸ್ತಿದ್ದಾನೆ ಅನಿಸುತ್ತೆ ನಿಮಗೆ. ಸೊ ಎಲ್ಲರೂ ಸೇರಿ ಕನ್ಯಾದಾನ ಮಾಡ್ತಾಯಿದ್ದಾರೆ. ಎಸ್ ಫೈನಲಿ ತಾಳಿ ಕಟ್ಟೋ ಸಮಯ. ಸೊ ಎಲ್ಲರೂ ಕಿರ್ಚಿದ್ರು, ಎಲ್ಲರೂ ಹ್ಯಾಪಿಯಾಗಿದ್ದರು. ನನಗೊಂದು ಎಲ್ರಿಗೂ ತುಂಬಾ ಖುಷಿ ಆಯಿತು.
ಫೈನಲಿ ಮದುವೆ ಆಯಿತು ಇಬ್ರದ್ದು. ಆ್ಯಂಡ್ ಹೊಸ ನಮ್ಮ ಗ್ಯಾಂಗಿಗೆ ಹೊಸ ಮೆಂಬರ್ ಉಮೇಶನ್ನ ಜಾಯ್ನ್ ಆದರು. ಆ್ಯಂಡ್ ಹೊಸ ಲೈಕ್ ಎಲ್ಲ ಹೊಸ ಸಂಬಂಧ ಶುರು ಆಗುತ್ತೆ ಮದುವೆ ಆಗಿದ ತಕ್ಷಣ. ಆ್ಯಂಡ್ ಎಲ್ಲ ಚೆಂದ ಉಂಟು, ಎಲ್ಲ ಚೆನ್ನಾಗಾಯಿತು, ಅದೇ ಹ್ಯಾಪಿ ಆಯಿತು. ಆ್ಯಂಡ್ ಇದಾದಮೇಲೆ ನಾವು ಬಂದ್ವಿ. ನಾವು ಆ್ಯಕ್ಚುಲಿ ಹಾಲು ಉಯ್ಯಂಗಿರಲಿಲ್ಲ, ಬಿಕಾಸ್ ನಮ್ಮ ಫ್ಯಾಮಿಲಿಯವರು ಹೋಗಿದ್ರು. ಹಾಗಾಗಿ ಸೊ ಜಸ್ಟ್ ನಮಸ್ಕಾರ ಮಾಡಿ ಇಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಬಂದ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ನನ್ನ ವಾರಗೀತೆ ಕೂಡ ಇದ್ದಾಳೆ. ಆ್ಯಂಡ್ ಎಲ್ಲ ಖುಷಿಯಾಗಿತ್ತು. ಒಂದು ವೀಕ್ ಇದ್ವಿ, ಎಲ್ಲ ಸೆಲೆಬ್ರೇಷನ್ ಮಾಡಿರಿ. ಕೆಲವೊಂದು ವೀಡಿಯೋಸ್ ನಾನು ಮಾಡ್ಕೊಳಕ್ಕೆ ಆಗಲಿಲ್ಲ. ಸೊ ಸ್ವಲ್ಪ ಬ್ಯುಸಿ ಇದ್ವಿ. ನಿಮಗೆ ಗೊತ್ತಲ್ವ ಮದುವೆ ಮನೆ ಅಂದರೆ ಹೇಗೆ ಅಂತ. ಸೊ ನಾನು ನನ್ನ ವಾರಗೀತೆ ಇದ್ದರೆ ಯಾರು ವೀಡಿಯೋ ಮಾಡ್ಕೊಳ್ಳೋಷ್ಟು ಇಲ್ಲ, ಬಿಕಾಸ್ ಅವರೆಲ್ಲ ಅವರ ಕೆಲಸದಲ್ಲಿ ಬ್ಯುಸಿ ಇದ್ದರು. ಆ್ಯಂಡ್ ತುಂಬ ಖುಷಿ ಆಯಿತು. ನಾವಂತೂ ಫುಲ್ ಹ್ಯಾಪಿ. ಸೊ ಫೈನಲಿ ಪವಿ ಮದುವೆ ಆಯಿತು ಅಂತ. ಸೊ ಒಳ್ಳೆ